ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಬನ್ನಿ ಕೇಳುಗರೆ, ಸಾಹಿತ್ಯಾಸಕ್ತರು ಮತ್ತು ಶಿಕ್ಷಕರೂ ಆಗಿರುವ ಕೆ. ವಾಣಿಶ್ರೀ ಐತಾಳ್ ಪೆರಂಪಳ್ಳಿ ಇವರಿಂದ ಸ್ವರಚಿತ ಕಥೆಯನ್ನು ಆಲಿಸೋಣ. ಸರ್ವರಿಗೂ ನಮಸ್ಕಾರಗಳು. ನನ್ನ ಕಥೆಯ ಶೀರ್ಷಿಕೆ ಹೀಗೊಂದು ಬಾಳು. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಬಳಿಕ ನವೀನ ಜನನ. ಬೇಂದ್ರೆಯವರ ಸಾಲು ನನಗೆ ನಿಜಾನ್ವರ್ಥ ಬಿಡಿ. ನನಗೆ ದಿನವೂ ಹೊಸ ಹುಟ್ಟು. ಪ್ರತಿದಿನ ಕೃಷ್ಣನುದಿಸಿದಂತೆ ಮಧ್ಯರಾತ್ರಿಯನ್ನ ಜನನ. ಸಾರ್ಥಕ ಜೀವನ. ತಡಿ ತಡಿ, ಮಳೆ ಜೋರಾಗಿದೆ. ಈಗಷ್ಟೇ ಹುಟ್ಟಿ 6 ಗಂಟೆಯ ಆಸುಪಾಸು. ಎಸೆಯದಿರೋ ಅಣ್ಣ. ಉಸುರುಗಟ್ಟಿ ಅಸು ನೀಗುವೆನೆಂದು ಅಂಗಲಾಚಿದೆ. ನನ್ನ ಮಾತಿಗೆ ಕಿವಿಗಳು ವಿರಳ. ಕ್ರಿಕೆಟ್ ಬಾಲನ್ನು ಬಿಸಾಡಿದಂತೆ ಬೀದಿಯಿಂದಲೇ ಸಿಟ್ಟೌಟಿಗೆ ಎಸೆದ ಬರದಲ್ಲಿ ಕಂಬಕ್ಕೆ ತಾಗಿದ ರಭಸಕ್ಕೆ ಅಂಗಳದಲ್ಲೇ ದೊಪ್ಪೆಂದು ಬಿದ್ದೇ ಬಿಟ್ಟೆ. ಬಿದ್ದರೆ ಮತ್ತೆ ಕೇಳುವುದೇ ಬೇಡ. ಮಣ್ಣಿನ ಋಣ ತೀರಿತೆಂದು ನೀರಿನಲ್ಲಿ ತೊಪ್ಪೆಯಾಗಿ ತಿಪ್ಪೆ ಸೇರಬೇಕಷ್ಟೆ. ಕಡೆ ಪಕ್ಷ ಒಂದು ದಿನವಾದರೂ ಬದುಕೋ ಆಸೆ ನನಗೆ. ಕೊಲೆಯಾಗಿ ಜೀವ ತೆರಲು ಯಾರಿಗೆ ತಾನೇ ಪ್ರಿಯ? ಒಮ್ಮೊಮ್ಮೆ ಗೇಟಿಗೆ ಕಟ್ಟಿದ ಪೈಪಿನೊಳಗೆ ನನ್ನ ವಿಶ್ವರೂಪವನ್ನು ಮಸಾಲೆ ದೋಸೆಯಂತೆ ಸುರುಳೀಕರಿಸಿ ಅದರೊಳಗೆ ಚರಟೆ ಹುಳುವಿನಂತೆ ಮಲಗಿಸಿ ಮುಂದಿನ ಮನೆಗೆ ಹೊರಟೇ ಬಿಡುವ. ಪಾಪ, ಪ್ರಾಣ ಉಳಿಸಿದ ಪುಣ್ಯಾತ್ಮ. ಇನ್ಯಾವಾಗ ಗೃಹ ಪ್ರವೇಶವೋ ಗೊತ್ತಿಲ್ಲ. ಈ ಮನೆಯ ಯಜಮಾನ ಕಣ್ಣುಜ್ಜಿ ಕೈಯುಜ್ಜಿ ಕಣ್ಣಿಗೊತ್ತಿ ಹಾಸಿಗೆಯಿಂದೆದ್ದು ಹೊರಬಂದು ವಾಕಿಂಗ್ ನೆಪದಲ್ಲಿ ಪುರ ಪ್ರವೇಶಿಸಿ ಮರು ವಾಪಾಸಾಗಿ ಒಳ ಪ್ರವೇಶಿಸುವುದರೊಳಗೆ ನಾನು ಚಳಿಯಾದರೆ ಮುರುಟಿ, ಬಿಸಿಲಾದರೆ ಕರುಟಿ, ಮಳೆಯಾದರೆ ನೆನೆದು ಸಾಧ್ಯವಾದಷ್ಟು ಧೂಳು ನುಂಗಿ ಕೆಲವೊಮ್ಮೆ ನೆರೆಮನೆಯವರ ಕಳ್ಳತನದ ಮಾಲಾಗಿ ಯಜಮಾನ ಬರುವವರೆಗೂ ಪೈಪಿನೊಳಗೆ ಮಲಗಿರುವೆ. ಹೌದು, ಹಾಲು, ಹೂವು, ಹಣ್ಣು, ತರಕಾರಿಗಳ ಜೊತೆಗೆ ಮುತ್ತೈದೆಯನ್ನು ಮನೆ ತುಂಬಿಸಿಕೊಂಡಂತೆ ಹೊಸಿಲು ದಾಟಿ ಕೊಟ್ಟ ಆಸನದಲ್ಲಿ ವಿರಾಜಿಸುವೆ. ನೋಡಿ ಸ್ವಾಮಿ ನನ್ನ ಪಾಡು. ಬೆಳಿಗ್ಗೆಯಿಂದ ನಡುರಾತ್ರಿಯವರೆಗೂ ನನ್ನ ನಡು, ತಲೆ, ಕೈಕಾಲು, ಕಣ್ಣು, ಮೂಗು, ಬಾಯಿ ಹೀಗೆ ಪ್ರತಿ ಅಂಗವನ್ನು ಕಡೆಯಲು ಅದೆಷ್ಟು ಜನ ಅನ್ನಾಹಾರ ನಿದ್ದೆ ಬಿಟ್ಟು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸಂಸಾರ ಸುಖವನ್ನು ಬದಿಗಿಟ್ಟು ಆರೋಗ್ಯವನ್ನೇ ಮರೆತು ಬಿಟ್ಟು ಅವರಿವರನ್ನು ಕಾಡಿ ಬೇಡಿ ಪ್ರಶ್ನೆಯ ಮಳೆಗರೆದು ಕೆಲವರಿಂದ ಚೀಮಾರಿ ಹಾಕಿಸಿಕೊಳ್ಳುತ್ತಾ ಛೀ ತೂ ಎನ್ನಿಸಿಕೊಳ್ಳುತ್ತಾ ಬ್ರಹ್ಮನೂ ತಲೆ ಕೆಡಿಸಿಕೊಳ್ಳದಷ್ಟರ ಮಟ್ಟಿಗೆ ನನ್ನ ಹುಟ್ಟಿರಬೇಕೆಂದು ಯೋಜಿಸಿ ಅಲಂಕರಿಸಿ ಬಣ್ಣಗಟ್ಟಿಸಿ ಸಿಂಗರಿಸಿ ನಡುರಾತ್ರಿಯವರೆಗೂ ನಿದ್ದೆಗೆಟ್ಟು ಒಂದಿನಿತೂ ತಪ್ಪಾಗಬಾರದೆಂದು ಯಾರಿಗೂ ಭಾರವಾಗದಂತೆ ಅತ್ಯಂತ ಸರಳವಾಗಿ ಸುಮಧುರವಾಗಿ ಸುಲಲಿತವಾಗಿ ಮೊದಲ ನೋಟಕ್ಕೆ ಕರಗಿ ಹೋಗುವಂತಹ ರೂಪುಕೊಟ್ಟು ಪ್ರತಿ ಪಂಕ್ತಿಗಳನ್ನು ಮುತ್ತಿನಂತೆ ಜೋಡಿಸಿ ಪೇರಿಸಿ ಪೋಣಿಸಿ ಹಾರವಾಗಿಸಿ ದಿನದ ಸುದ್ದಿಗಳನ್ನು ಸೇರಿಸಿ ಹಬ್ಬ, ಹಾಸ್ಯ, ಹುಟ್ಟು, ಸಾವು, ಸೇಲು, ಫೇಲು, ಗೆಲ್ಲು, ಆಟ, ನೋಟ, ಮೈಮಾಟ, ಬೇಟ, ರೋಗ, ಭೋಗ, ವಿಯೋಗ, ವಿರಾಗ, ಪ್ರವಚನ, ವೇದನ, ವಾದನ, ಆಚಾರ, ವಿಚಾರ, ಸಮಾಚಾರ, ಗ್ರಾಮ, ದೇಶ, ನೂರ್ದೇಶ, ಚಿತ್ರ ವಿಚಿತ್ರಗಳನ್ನೆಲ್ಲ ಸಚಿತ್ರಗೊಳಿಸಿ ಮುದ್ರಣ ಯಂತ್ರದೊಳಗೆ ಕಳಿಸಿ ನಾನು ಹೊರಬರುವುದನ್ನೇ ಬೆರಗುಗಣ್ಣಿನಿಂದ ನೋಡುತ್ತಾ ನನ್ನ ಮೊದಲ ಗಮವನ್ನು ಆಸ್ವಾದಿಸಲು ಕಾಯುತ್ತಾ ಒಳಗಿನಿಂದ ಸಾಲ್ಗಟ್ಟಿ ಬರುವ ನನ್ನ ಬೆಚ್ಚಗಿನ ಮೈಯನ್ನು ಒಮ್ಮೆ ಸವರುತ್ತಾ ನಾನಿದರ ಕರ್ತೃ ಎಂದು ತಾವು ಕಟ್ಟಿದ ಪದತೋರಣವನ್ನು ಬೆರಗಾಗಿ ನೋಡಿ ಸಂಭ್ರಮಿಸುವ ಅದೆಷ್ಟು ಮಂದಿಗೆ ನಾನು ಸಲಾಮೆನಲಿ. ನಾನೀಗ ಕೋಣೆಯಲ್ಲಿ ಅಲಂಕರಿಸಿಕೊಂಡು ಆಗಷ್ಟೇ ಹೊರಬರುವ ಎಲ್ಲರ ಕಣ್ಣ ಬೆಳಕಿನಲ್ಲಿ ಹೊಳೆವ ಮಧುವಣಗಿತ್ತಿ. ಬೆಳಗಿನ ನವ ಸೂರ್ಯನ ಪ್ರತೀಕ್ಷೆಯಲ್ಲಿ ಕಾರಲ್ಲೋ ಬಸ್ಸಿನಲ್ಲೋ ಜತನದಲ್ಲಿ ಹೊರಟೇ ಬಿಡುವ ಹಿಡಿದವರ ಕೈಯಲ್ಲಿ ಒಂದೊಂದೇ ಪಕಳೆಗಳ ತೆರೆದು ಜ್ಞಾನ ಸುರಭಿಯನ್ನು ಹೊರಸೂಸಲು ಅಣಿಯಾದ ಕಮಲ ಪುಷ್ಪ. ಎಲ್ಲರೂ ಮಲಗಿರಲು ಅವನೆದ್ದ ಬುದ್ಧನೆನಿಸಿಕೊಂಡ. ನಾನು ಒಂದು ಹೆಜ್ಜೆ ಮುಂದಿಟ್ಟಿರುವೆ. ಎಲ್ಲಾ ಮಲಗಿರಲು ನಾನೊಬ್ಬಳೇ ಏಳ್ವೆ. ನನ್ನ ಎದುರಿಗಿರುವವರನ್ನೆಲ್ಲ ಬುದ್ಧನಾಗಿಸಲು ಬದ್ಧನಾಗಿರುವೆ.
ಸುಪ್ರಭಾತದ ವೇಳೆ ಎಲ್ಲೆಲ್ಲೂ ಸೂರ್ಯರಶ್ಮಿ ಸೋಕಿದಂತೆ ಬಡವ ಶ್ರೀಮಂತ ವರ್ಗಭೇದವಿಲ್ಲದೆ, ಮೇಲು ಕೀಳೆಂಬ ವರ್ಣಭೇದವಿಲ್ಲದೆ, ವಯಸ್ಸಾದ ಮುದುಕರಿಂದ ಚಿರ ಯುವಕರವರೆಗೂ ವಯಸ್ಸಿನ ಭೇದವಿಲ್ಲದೆ ಬಸ್ಸು, ಗರಾಜು, ಗೂಡಂಗಡಿ, ಆಸ್ಪತ್ರೆ, ಶಾಲೆ, ಆಫೀಸು, ಹೋಟೆಲು, ಸರ್ಕಲು, ದೇವಸ್ಥಾನ, ಮನೆಗಳಲ್ಲಿ, ಮನಗಳಲ್ಲಿ ಎಲ್ಲರೆದುರು ನಾನೇ ಮಹಾರಾಣಿ. ಎಲ್ಲರೆನ್ನ ನೋಡುವವರೇ. ಎಲ್ಲೆಲ್ಲೂ ನನ್ನದೇ ಸಾಮ್ರಾಜ್ಯ, ನನ್ನದೇ ಸುದ್ದಿ, ನಾನೇ ಸುದ್ದಿ. ಮೊದಲ ಕಾಫಿಯ ಅರೋಮ ರೋಮ ಅಂಚಿಸುವುದರ ಜೊತೆಗೆ ಆ ಹೀರಲು ನಿನಾದ ಅದೆಷ್ಟು ಚಂದ. ನನ್ನ ಓದುವಾಗಲೆಲ್ಲ ನನ್ನದೇ ಗುಣಗಾನ, ಸನ್ಮಾನ. ಹುಟ್ಟಿದರೆ ನನ್ನಂತೆ ಹುಟ್ಟಬೇಕು, ಗಜಕೇಸರಿ ಯೋಗ ಎಂದನಿಸುವುದರೊಳಗೆ ಒಮ್ಮೊಮ್ಮೆ ಬಿಸಿ ಕಾಫಿಯ ಅಭಿಷೇಕ. ಅಯ್ಯೋ, ಸುಟ್ಟೇ ಹೋಗುವೆ. ಮನೆಯಮ್ಮ ಕರೆದ ಹಾಗಾಯಿತು. ಆಯ್ತಾ ಪೇಪರ್ ಓದಿ? ದೋಸೆ ಹೆಂಚಿಗೆ ಎಣ್ಣೆ ಹಚ್ಚಲು ಬದಿಗೊಂದು ಚೂರು ಹರಿದೇ ಬಿಟ್ಟರು. ಹಲಸಿನ ಹಣ್ಣು ಬಿಡಿಸಲು ಹದವಾಗಿ ಹಾಸಿದರು. ಮೇಣ ವರಿಸಿದರು. ಮಗುವಿನ ಹೇಸಿಗೆಗೆ ತಿಕ್ಕಿದರು. ಕೆಲಸದ ಜಾಹೀರಾತೆಂದು ಕೈಯನ್ನೇ ಕಡಿದರು. ಕೆಲಸದವನಿಗೆ ನೀರಿನ ಜೊತೆ ಬೆಲ್ಲ ಕೊಡಲೆಂದು, ತಿಂಡಿ ಕೊಡಲೆಂದು ಕಣ್ಣು, ಕಿವಿ, ಕೈ, ಕಾಲೆಂದು ನೋಡದೆ ಕತ್ತರಿಸಿದರು. ಅಳು ಬಂದ ಅನುಭವ. ಮೂಲೆಗೆಸೆದರು. ಸಿಂಬಳವ ಒರೆಸಿದರು. ಇಡ್ಲಿ, ಚಿತ್ರಾನ್ನ, ದೋಸೆ, ಹೋಳಿಗೆ, ತ್ರಾಸದ ಬಿಸಿಗೆ ಬೆಂದೆ. ನೆಲಗಡಲೆ, ಹಣ್ಣು, ಚಾಕ್ಲೇಟ್, ಪಂಚಕಜ್ಜಾಯ, ಪ್ರಸಾದ, ಯಾರೊಂದಿಗೆಲ್ಲ ನನ್ನ ಕ್ಷಣಿಕ ಸ್ನೇಹ. ಕೆಲಸ ಆಗುವವರೆಗೆ ಮಾತ್ರ. ಹರಿದರಿದು ಪೊಟ್ಟಣವಾದೆ. ಸುರುಳಿಯಾಗಿಸಿ ಇಯರ್ ಬಡ್ನಂತೆ ಕಿವಿಯೊಳಗೂ ಇಳಿಸಿದರು. ಹೂವಿಗೆ ಹೊದಿಕೆಯಾದೆ. ಒಡೆಯು ಹೀರಿದ ಹೆಚ್ಚಾದ ಎಣ್ಣೆಯನ್ನು ಒತ್ತಾಯಪಡಿಸಿ ಒತ್ತಿ ಹಿಡಿದು ಕುಡಿಸಿದರು. ಮತ್ತೆ ನೋವು. ಅಂಗಾಂಗವನ್ನೇ ಪೋಸ್ಟ್ಮಾರ್ಟಂನಂತೆ ಕೊಯ್ದು ಬಿಸಾಡಿದರು. ಎಲ್ಲೆಂದರಲ್ಲಿ, ಬೀದಿ ಬದಿ, ಬಸ್ಸಿನಡಿ, ಕಾಲಿನಡಿ, ಕಾರಿನಿಂದ ಹೊರಗೆ. ಆಗುಂಬೆಯ ಘಾಟಿಯಲ್ಲಿ ಉರುಳಿ ಹೋದೆ. ಕಾಡರೋದನ. ಯಾವುದೋ ಮರದಲ್ಲಿ ಒಂಟಿ ಪಿಶಾಚಿಯಂತೆ ಜೋತು ಬಿದ್ದು ನೇತಾಡಿದೆ. ಕ್ಷಣ ಹೊತ್ತಿನ ಹಿಂದೆ ದೇವರೆಂದು ಕಣ್ಣಿಗೊತ್ತಿಕೊಂಡವರು ಕ್ಷಣಾರ್ಧದಲ್ಲಿ ಕಾಲಿಗೆ ಮೆತ್ತಿದ ಸೆಗಣಿ ಒರೆಸಿ ಎಸೆದರು. ಜಗಿದ ಚೀವಿಂಗಂ ಸುತ್ತಿದರು. ಒದ್ದೆಯಾಗಲಿಲ್ಲ ಎಂದು ಖುಷಿಪಡುವ ಹೊತ್ತೆಗೆ ರದ್ದಿಯಾಗಿ ಒಂದರ ಮೇಲೊಂದು ಜೋಡಿಸಿಕೊಂಡು ರೆಡಿಯಾಗಿದ್ದೆ. ನನ್ನ ತೂಗುವ ಬದಲು ನನ್ನಲ್ಲಿರುವ ಜ್ಞಾನ ಸಂಪತ್ತನ್ನಾದರೂ ತೂಗಿದ್ದರೆ ಸ್ವಲ್ಪ ಜಾಸ್ತಿ ಬೆಲೆ ಇರುತ್ತಿತ್ತೇನೋ. ಇದೆನ್ನ ಬಾಳ್ವೆ. ಒಂದು ದಿನದಲ್ಲೂ ಇಷ್ಟೆಲ್ಲ ಕಾರುಬಾರು. ಯಾರಿಗಿಲ್ಲದ ಹೀನಾಯ ಹಣೆ ಬರಹ ಬರೆದೆಯಾ ತಂದೆ ಎಂದು ಎಷ್ಟೋ ಬಾರಿ ಕೇಳಬೇಕು ಎನ್ನಿಸುತ್ತದೆ. ಆದರೇಕೆ ಕೇಳಬೇಕು? ಪರೋಪಕಾರಾರ್ಥಮಿದಂ ಶರೀರಂ ಎಂದಿಲ್ಲವೇ ದಾರ್ಶನಿಕರು? ಹುಟ್ಟಿನಿಂದ ಸಾಯುವವರೆಗೂ ಅನ್ಯರಿಗಾಗಿ ಬೆದುಕುವೆ. ಯಾರಿಗೂ ನೋವು ಕೊಡದೆ ಮಣ್ಣಿನಲ್ಲಿ ಮಣ್ಣಾಗಿ ಬಿಡುವೆ. ಸುಟ್ಟು ಬೂದಿಯಾಗಿ ಬೆಳೆಯುವೆ. ಮರುದಿನ ಮತ್ತೆ ಹುಟ್ಟುವೆ. ಸಂಬಂಧ ಕಟ್ಟುವೆ, ಸಂಭ್ರಮಿಸುವೆ. ಸ್ವಚ್ಛಂದ ಸುಖದ ಸುಂದರ ಬಾಳ್ನನದು. ನನ್ನ ಇನ್ನೊಂದು ಕಥೆಯ ಶೀರ್ಷಿಕೆ ಉರಿ. ಅಯ್ಯೋ, ಇದೇನಿದು? ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿಯಿಲ್ಲ. ನಾನಂದು ಅಮ್ಮನ ಮಡಿಲ ಹಸಿಗೂಸು. ಅಮ್ಮಮ್ಮ ಉಪ್ಪು, ಮೆಣಸು, ಸಾಸುವೆಯನ್ನು ಒಟ್ಟು ಮಾಡಿ ಕಾಳಿದೃಷ್ಟಿ, ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸುವೆಯ ಕಾಳೊಂದು ನನ್ನ ಕಾಲಿಗೆ ಸಿಡಿದಿತ್ತು. ಉರಿಯೆಂದು ನಾನಳುವ ಮೊದಲೇ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆದುರಾಗಿ ಹಿಡಿದು ಬಿಸಿಲಿನ ಉರಿಗೆ ಕಾಗದವೊಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನು ಕೇಂದ್ರೀಕರಿಸುವ ಪಾಠ ಕಲಿತಿದ್ದು ನೆನಪಿತ್ತು. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಮೆಯ ಚಂದ್ರನಂತಾಗುತ್ತಿದ್ದುದನ್ನು ಕಂಡಾಗ ನನ್ನ ಮೊಗವೂ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚರಿಗೆಯ ಬುಡಕ್ಕಿಟ್ಟ ಉರಿ ಕೊರೆವ ಚಳಿಯನ್ನು ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದುರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯ ಉರಿಯ ಕಾವಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರಗಳೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನದ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು, ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯಿಯೊಳಗೆ ಹಾಕಿಕೊಳ್ಳುವ ಪಾತ್ರೆಯ ಕೋಲವನ್ನು ಕದ್ದು ನೋಡಿದ್ದು, ಮತ್ತೆ ಮನೆಗೆ ಬಂದು ಬಚ್ಚಲು ಮನೆಯಲ್ಲಿ ಉರಿಯುವ ಕೆಂಡವನ್ನು ಬಾಯಿಗೆ ಹಾಕಿಕೊಂಡಾಗ ಆದ ಉರಿಗೆ ಕೂಗಾಡಿ ಅಂಗಳದಲ್ಲೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಅಮ್ಮ ಕೊಟ್ಟ ಬಾಸುಂಡೆಯುರಿ ಹಳೆ ನೋವಾಗಿ ಬೇರೂರಿತ್ತು.
ಹೊರಗಾದ ಸೋದರತ್ತೆಯನ್ನು ಬೇಕೆಂದಲೇ ಮುಟ್ಟಿದಾಗ, ಛೀ ಹೋಗಾಚೆ, ಮೈಲಿಗೆಯಾದ್ರೆ ಯಮ ಬಾಣೆಲೆಯಲ್ಲಿ ಹಾಕಿ ಹುರಿತಾನೆ, ನೋಡ್ತಿರು ಎನ್ನುತ್ತಿದ್ದ ಪಾಪತೆಯು ಹೇಳಿದ ಜಾಡನ್ನೇ ಹಿಡಿದು ಯಮಪುರಿಗೆ ಹೋಗಿ ಅಲ್ಲಿ ಮನುಷ್ಯರೆಲ್ಲ ಪೂರಿ ಬೋಂಡಾಗಳಂತೆ ಉಬ್ಬಿ ಟುಸ್ ಎಂದು ಒಡೆದು ಹೋಗುವುದನ್ನು ಕಲ್ಪಿಸಿ ನಗುತ್ತಿದ್ದುದು ಹಳೆಯ ವಿಚಿತ್ರ ವಿಚಾರವೆನ್ನಿ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆಯುರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯಲ್ಲಿ ವಿರಹಾಗ್ನಿಯುರಿಗೆ ಬೆಂದು ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿನ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರೂ ಬಾರದಂತ ಮನೆಗೆ ದಾರೆಯೇನೋ ಎರೆದರು. ಆದರೆ ತವರಿನ ವಾತ್ಸಲ್ಯದುರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದೆ. ಉರಿ ಬಿಡಲಿಲ್ಲ. ಕೊಂಕು, ಕುಹಕ, ಅವಮಾನ, ಅನುಮಾನ, ಮೌನ, ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ, ಕಾಮದುರಿ, ಹೆರಿಗೆ ಉರಿ, ತಿಂಗಳುರಿ, ಜಗಳದುರಿ, ಮಕ್ಕಳ ಫೀಸಿನುರಿ, ಮನೆ ಬಾಡಿಗೆಯುರಿ, ದಿನಸಿ, ರೇಷನ್, ಪೇಪರ್, ಸಾಲದಕ್ಕೆ ಸಾಲ ಕೊಟ್ಟವರ ವಸೂಲಿ ಉರಿ, ಬಡ್ಡಿಯುರಿ, ಅಯ್ಯಯ್ಯೋ ಕತ್ತೆ ಬಾಳಿನುರಿ. ಈ ತನ್ಮಧ್ಯೆ ದಿನ ಬೆಳಗಾದ್ರೆ ಮೈ ಸೋಕುವ ಕುಕ್ಕರಿನ, ಬಾಣಲೆಯ, ಕಾವಲಿಯ, ಇಸ್ತ್ರಿ ಪೆಟ್ಟಿಗೆಯ, ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾದ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿಗಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ. ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನು ಉರಿದುರಿವ ಬಡಬ. ಮಗ ಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗಿನ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದುಕೊಂಡಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ಅಳಿಯ, ಅಕ್ಕ, ತಮ್ಮ, ನಾದಿನಿ, ಮೈದುನ, ಮಾವ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ಹೀಗೆ ನೂರಾರು ಸಂಬಂಧಿಕರು ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗಿ ಕೆಂಡವಾಗುತ್ತಾ ಉರಿದವು. ಯಾರೇನೇ ಅನ್ನಲಿ, ತನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಲಿದ್ದ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳಿಸಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲಾ ಮರೆತು ಸುಮ್ಮನೆ ಮಲಗಿದೆ. ಶವಾಸನ. ಅಯ್ಯೋ ಅಜ್ಜಿ, ಉರಿ, ಬೆಂಕಿಯುರಿ, ಸುಟ್ಟು ಹೋಗ್ತೀಯ, ಈಚೆಗೆ ಬಾ, ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನು ಉರಿದುರಿದು ಅಸ್ಥಿಯಾದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಉರಿಯಿಲ್ಲ, ಪ್ರಶಾಂತ. ಕಥೆಯನ್ನಾಲಿಸಿದ ತಮ್ಮೆಲ್ಲರಿಗೂ ವಂದನೆಗಳು. ಇದುವರೆಗೆ ಸ್ವರಚಿತ ಕಥೆಯನ್ನು ಓದಿದವರು ಸಾಹಿತ್ಯಾಸಕ್ತರು ಮತ್ತು ಶಿಕ್ಷಕರೂ ಆಗಿರುವ ಕೆ ವಾಣಿಶ್ರೀ ಐತಾಳ್ ಪೆರಂಪಳ್ಳಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.